ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪ್ರಜ್ವಲ್ ರೇವಣ್ಣ ಮನೆಗೆ ಎಫ್ಎಸ್ಎಲ್ ಎಸ್ಐಟಿ ತಂಡ ಭೇಟಿ ಕೊಟ್ಟಿದೆ. ಎಲ್ಲೆಲ್ಲಿ ಈ ಥರ ಅತ್ಯಾಚಾರಗಳಾಯಿತು, ಫಾರ್ಮ್ ಹೌಸ, ಮನೇನ, ಇನ್ನೊಂದ ಮತ್ತೊಂದ ಇಂಥ ವಿಚಾರಗಳೆಲ್ಲ ಇದೆಯಲ್ಲ, ಸ್ಥಳ ಅತ್ಯಾಚಾರಕ್ಕೆ ಒಳಗಾದಂಥ ಸ್ಥಳ, ಇಂಥವೆಲ್ಲವನ್ನು ಕೂಡ ಎಫ್ಎಸ್ಎಲ್ ಮತ್ತು ಎಸ್ಐಟಿ ತಂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತವೆ. ಪೊಲೀಸರ ಸಮ್ಮುಖದಲ್ಲಿಯೇ ಎಫ್ಎಸ್ಎಲ್ ತಂಡ ಸ್ಥಳ ಮಹಜರನ್ನು ಮಾಡಿಕೊಂಡಿದೆ. ಪೊಲೀಸರಲ್ಲೇ ಇದ್ದರು, ದೂರೆಲ್ಲ ಹೋಗಿರಲಿಲ್ಲ ಅವರು. ಅವರ ಸಮ್ಮುಖದಲ್ಲಿಯೇ ಎಫ್ಎಸ್ಎಲ್ ತಂಡ ಒಂದು ಕಡೆ ಸ್ಥಳ ಮಹಜರನ್ನು ಒಂದು ಕಡೆ ಮಾಡಿಕೊಂಡಿದೆ. ತಲೆ ಕೂದಲು ಮತ್ತಿತರ ವಸ್ತುಗಳ ಹುಡುಕಾಟ ಕೂಡ ಎಫ್ಎಸ್ಎಲ್ ತಂಡ ಮಾಡ್ತಾ ಇದೆ. ಹಾಸನದ RC ರಸ್ತೆಯಲ್ಲಿರುವ ಪ್ರಜ್ವಲ್ ರೇವಣ್ಣ ಮನೆ, SITಯ ತಮ್ಮಯ್ಯ ನೇತೃತ್ವದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂಥ ತಮ್ಮಯ್ಯ ಭಾಗದಲ್ಲಿ ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸಂಸದರ ಕಚೇರಿ ಮುಂದೆ ಸಾರ್ವಜನಿಕರಿಗೆ ನಿಷೇಧ ಹೇರಲಾಗಿದೆ. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಪ್ರಕಾಶ್ ಇದ್ದಾರೆ ಹಾಸನಿಂದ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಲಿಕ್ಕೆ ಪ್ರಕಾಶ್, ಎಲ್ಲಿಗೆ ಬಂತು ಈ ಒಂದು ಡೆವಲಪ್ಮೆಂಟ್ಸು? SIT ತನಿಖೆ ಯಾವ ಥರ ನಡೀತಾ ಇದೆ? ಈಗ ಲೈಂಗಿಕ ದೌರ್ಜನ್ಯವೋ, ಇನ್ನೊಂದು ಪ್ರಕರಣ, ಮತ್ತೊಂದು ಪ್ರಕರಣ, ಇಂಥದ್ದು ಕಂಪ್ಲೇಂಟ್ಗಳಾದಾಗ ಅದರ ಸ್ಥಳ ಮಹಜರ ನಡೆಯಬೇಕಾಗುತ್ತೆ. ಇದೀಗ SIT ಯಾವೆಲ್ಲ ಮಾಹಿತಿಯನ್ನು ಇಲ್ಲಿ ಕಲೆ ಹಾಕುವಂಥ ಚಾನ್ಸಸ್ ಇದೆ ಅಂತ? ರಮಾಕಾಂತ್, ಈಗಾಗಲೇ ಹಾಸನದ ಸಂಸದರ ಕಚೇರಿ ಏನಿದೆ, ಕಚೇರಿಯಲ್ಲಿ FSIL ತಂಡ ಮತ್ತು SIT ಟೀಮ್ ಎರಡೂ ಕೂಡ ಆಗಮಿಸಿರುವಂಥದ್ದು. ಒಬ್ಬರು ಬೆಂಗಳೂರಿನಿಂದ ಬಂದರೆ ಇನ್ನೊಂದು ತಂಡ ಹಾಸನದವರು, ಇಬ್ಬರು ಕೂಡ ಸೇರಿ ಈಗಾಗಲೇ ಇಲ್ಲಿ ಒಂದಿಷ್ಟು ಪರಿಶೀಲನೆಯನ್ನು ಕೂಡ ಸತತ 1-2.5 ಗಂಟೆಗಳ ಕಾಲದಿಂದಲೂ ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಳೆದ 10 ದಿನಗಳ ಹಿಂದೆ ಸಂತ್ರಸ್ತೆ ಒಬ್ಬರನ್ನ ಇಲ್ಲಿಗೆ ಬಂದು ಸ್ಥಳ ಮಹಜರನ್ನು ಕೂಡ ಮಾಡಲಾಗಿತ್ತು. ಅಂದರೆ ಲೈಂಗಿಕ ದೌರ್ಜನ್ಯದ ಆರೋಪದ ಅಡಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ತನಿಖಾ ತಂಡಗಳು ಬಂದು ಇಲ್ಲಿ ಅವ್ರನ್ನ ಸ್ಥಳ ಮಹಜರನ್ನು ಕೂಡ ಮಾಡಿಕೊಂಡು ಹೋಗಿತ್ತು. ನಂತರದಲ್ಲಿ ಮತ್ತೆ ಇದು 2ನೇ ಬಾರಿಗೆ FSIL ತಂಡ ಮತ್ತು SIT ತಂಡ ಎರಡೂ ಕೂಡ ಬಂದು ಇಲ್ಲಿ ಒಂದಿಷ್ಟು ಏನಾದರೂ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಸಾಕಷ್ಟು ಶತಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇವತ್ತು ಬೆಳಿಗ್ಗೆ ಸುಮಾರು 11:30ಯಲ್ಲಿ ಆರಂಭವಾದಂತಹ ತನಿಖೆ ಈಗಲೂ ಕೂಡ ಮುಂದುವರಿತಾನೆ ಇದೆ. ನಾವು ಆಲ್ರೆಡಿ ಈಗಾಗಲೇ ಸಂಸದರ ಕಚೇರಿ ಏನಿದೆ, ಕಚೇರಿಯ ಮುಂಭಾಗದಲ್ಲಿ ಕೂಡ ಈಗಾಗಲೇ ಇರುವಂಥದ್ದು. ಒಂದಿಷ್ಟು ಪೊಲೀಸರು ಕೂಡ ಈಗಾಗಲೇ ಇರುವಂಥದ್ದು. ಜೊತೆಗೆ ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿ ಏನಿದೆ, ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿಯಲ್ಲಿ ಒಂದು ತಂಡ ಬೆಂಗಳೂರಿನಿಂದ ಈಗಾಗಲೇ ಸಂಸದರ ಕಚೇರಿಗೆ ಆಗಮಿಸಿ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದು ದಿನಕ್ಕೆ ಒಂದೊಂದು ತಿರುವು ಕೂಡ ಈಗಾಗಲೇ ಪಡಿತಾ ಇರುವಂಥದ್ದು. ಕಳೆದ 2 ದಿನಗಳ ಹಿಂದೆ BJP ಮುಖಂಡ ದೇವರಾಜೇಗೌಡ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿರುವಂಥದ್ದು. ನಿನ್ನೆ ಇಬ್ಬರು ನ್ಯಾಯಾಂಗ ಬಂಧನಕ್ಕೆ ಕೂಡ ಒಳಪಟ್ಟಿರುವಂಥದ್ದು. ಇವತ್ತು FSIL ತಂಡ ಬಂದಿದೆ, ಜೊತೆಗೆ SIT ತಂಡ ಅಂದರೆ ಸತತವಾಗಿ ದಿನದ 24 ಗಂಟೆಯಲ್ಲಿ ಕೂಡ ಈ ಮಾಹಿತಿಯನ್ನು ಪಡೀಲಿಕ್ಕೆ, ಜೊತೆಗೆ ಈ ಪೆನ್ಡ್ರೈವ್ ಅಂತ ಇದೆಯಲ್ಲ, ಪೆನ್ಡ್ರೈವ್ ಅನ್ನೋದನ್ನು ಯಾರು ಹಂಚಿದ್ರು, ಪೆನ್ಡ್ರೈವ್ ಹೇಗೋದು, ಎಷ್ಟು ಪೆನ್ಡ್ರೈವು ಹಾಸನದಲ್ಲಿ ಎಲ್ಲರೂ ಜನರಿಗೆ ಏನಾದರೂ ತಲುಪಿದ್ವು ಅನ್ನುವ ಪ್ರಶ್ನೆಗಳು ಕೂಡ ಸಾಕಷ್ಟು ಮೂಡ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು SIT ಟೀಮ್ 2 ತಂಡವನ್ನು ಕೂಡ ಮಾಡಿರುವಂಥದ್ದು. ಒಂದು ASP ತಮ್ಮಯ್ಯ ಅವರ ನೇತೃತ್ವದ ತಂಡ, ಇನ್ನೊಂದು ಜಗದೀಶ್ ಅವರ ನೇತೃತ್ವದ ತಂಡ. ಹೀಗೆ ಒಂದೊಂದು ತಂಡದಲ್ಲಿ ಸುಮಾರು 7ರಿಂದ 8 ಜನ ಕೂಡ ಈಗಾಗಲೇ ಈ ತಂಡದಲ್ಲಿ ಇರುವಂಥದ್ದು. ಬೆಳಿಗ್ಗೆಯಿಂದಲೂ ಸತತವಾಗಿ ಸಂಸದರ ಕಚೇರಿಯಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಹಾಸನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳು ಆರಂಭವಾಗ್ತಾ ಇದೆ. ಜೊತೆಗೆ ರಾಜಕೀಯ ತಿರುವನ್ನು ಒಂದು ಕಡೆ ಪಡೆದರೆ, ಇನ್ನೊಂದು ಕಡೆ ಈ ಅಶ್ಲೀಲ ವಿಡಿಯೋ ಎನ್ನಲಾದ ಪ್ರಕರಣ ಏನಿದೆ ಅದು ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಪ್ರಕಾಶ್.